ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿದ್ರಾ, 4 ವರ್ಷ ಓಕೆನಾ. 4 ವರ್ಷ ಆದಮೇಲೆ ನಾನು ಝೊಮ್ಯಾಟೊ ಮಾಡ್ತಾ ಇದ್ದೀನಿ ನನ್ನ ಐಡಿಯಲ್ಲಿ. ಸೊ ಒಂಥರ 4 ವರ್ಷ ಮೇಲೇ ಆಗೋಯ್ತು ಅಂದ್ಕೊಳ್ಳಿ. ನನ್ನ ಐಡಿ ಬ್ಲಾಕ್ ಆಗಿತ್ತು. ಏನಕ್ಕೆ ಬ್ಲಾಕ್ ಆಗಿತ್ತು ಎತ್ತ ಅಂದ್ಬಿಟ್ಟು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ತದೆ. ಯಾರಾದರೂ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಬನ್ನಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. ತುಂಬ ದಿವಸ ಆದಮೇಲೆ ಒಂಥರ ಖುಷಿಯಿಂದ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಎಷ್ಟು ಅರ್ನಿಂಗ್ಸ್ ಆಗುತ್ತೋ ಗೊತ್ತಿಲ್ಲ, ಬಟ್ ಆದರೆ ಒಂಥರ ಏನೋ ಖುಷಿ ಆಗ್ತಿದೆ. ಎಷ್ಟೋ ದಿವಸ ಆದಮೇಲೆ ಡ್ಯೂಟಿ ಮಾಡ್ತಿದ್ದೀನಿ ಅನ್ನೋ ಒಂದು ಖುಷಿ ಆಗ್ತಿದೆ. ಸೊ ನಿಮಗೆಲ್ಲ ಗೊತ್ತಿದೆ, ಝೊಮ್ಯಾಟೊದಲ್ಲಿ ಬಂದುಬಿಟ್ಟು ಸ್ಲಾಟ್ಸ್ನ ಅಂದರೆ ಲೈಕ್ ಗಿಗ್ಸ್ ಅಂತ ಬುಕ್ ಮಾಡ್ಕೊಬೇಕು. ಫಸ್ಟ್ ಆಫ್ ಆಲ್ ಈ ಥರ ಗಿಗ್ಸ್ ಬುಕ್ ಮಾಡ್ಕೊಂಡು ವರ್ಕ್ ಮಾಡಬೇಕು ಅನ್ನೋ ಒಂದು ಆಪ್ಷನ್ ತಂದಿದ್ದೆ ಫಸ್ಟ್ಗೆ ಇವನಾದಮೇಲೆ ಮತ್ತೆ ಸ್ವಿಗ್ಗಿ ಅಂತ ತಂದಿದ್ದು. ಸೊ ಈಗ ನಾನು ಎಷ್ಟು ಗಂಟೆಗೆ ಬುಕ್ ಮಾಡ್ಕೊಂಡಿದ್ದೆ ಅಂದರೆ 8 ಗಂಟೆಯಿಂದ 9, 9ರಿಂದ 10, 10ರಿಂದ 11 ಲೈಕ್ ಸರ್ಚಿಂಗ್ ಅಂತ ಬರ್ತಿದೆ. ಸೆಲೆಕ್ಟ್ ಯುವರ್ ಡ್ರಾಪ್, ಗೆಟ್ ಆರ್ಡರ್ ಇನ್ 2 minutes, 2 chances ಲೆಫ್ಟ್ ಟುಡೇ. ಓಕೆ, ಇದಾದ ಹೊಸ ಆಪ್ಷನ್ಸ್ ಎಲ್ಲ ಇದೆ. ಸೊ ಝೊಮ್ಯಾಟೊದಲ್ಲಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಬಂದಿದೆ. ಸೊ ಅಂದರೆ ಲೈಕ್ ನಾನು ಡ್ಯೂಟಿ ಮಾಡಿನೇ ಹತ್ತತ್ರ 3-4 ವರ್ಷ ಮೇಲೆ ಆಗೋದ್ರಿಂದ ಇವಾಗ ನಾನು ಇದ್ರ ಬಗ್ಗೆ ಈ ಅಪ್ಲಿಕೇಶನಲ್ಲಿ ಏನೇನಿದೆ ಎಲ್ಲ ತಿಳ್ಕೋಬೇಕು. ನಾನು ಡ್ಯೂಟಿ ಮಾಡ್ತಿದ್ದಾಗ ಈ ಥರ ಇರಲಿಲ್ಲ ನೋಡಿ. ಈಗ ಅದೇನೋ ಹಾಟ್ ಸ್ಪಾಟ್ ಅಂತಿದೆ, ಸೆಲೆಕ್ಟ್ ಡ್ರಾಪ್ ಅಂತಿದೆ, ಸೆಲೆಕ್ಟ್ ಡ್ರಾಪ್ಗೆ ಅಂತ ಇದೆ. ಸೊ ಅದಾದಮೇಲೆ ಏನೋ ಇಲ್ಲಿ ಆಲ್ ರೆಸ್ಟ್ ಪಾಯಿಂಟ್ಸ್ ಅಂತೆ, ರೈನ್ ಶೆಲ್ಟರು, EV ಚಾರ್ಜಿಂಗು, ಬ್ಯಾಟ್ರಿ ಸ್ವ್ಯಾಪು, ಏನೇನೋ ಇದೆ. ಬಟ್ ಏನಂತಂದರೆ ಕಂಪೇರಿಟಿವ್ಲಿ ಸ್ವಿಗ್ಗಿಗೆ ಝೊಮ್ಯಾಟೊಗೆ ಅಂದರೆ ಎರಡಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ಆಪ್ಷನ್ಸು ಅಂದರೆ ಡ್ರೈವರ್ ಸೇಫ್ಟಿಗೆ ಮಸ್ತಾಗಿ ಕೊಟ್ಟಿರ್ತಾನೆ. ಅದೊಂದು ಖುಷಿ ಅಷ್ಟೇ. ಅಂದರೆ ಡೆಲಿವರಿ ಪಾರ್ಟ್ನರ್ಸ್ ಸಖತ್ ಅಂದರೆ ಒಂಚೂರು ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ಬೋದು. ಸೊ ಓಕೆ ಬನ್ನಿ, ಫಸ್ಟ್ನೇ ಆರ್ಡ್ರ್ ಬಂದಿದ ತಕ್ಷಣ ನಿಮಗೆ ಸಿಗ್ತೀನಿ. ಗೈಸ್ ನೋಡಿ, ಫಸ್ಟ್ನೇ ಆರ್ಡ್ರ್ ಬರ್ತಿದೆ. ಸೊ ಈ ಥರ ಸೌಂಡ್ ಕೇಳಿ ನಾನು ಅದೆಷ್ಟೋ ದಿನಗಳಾಗೋಯ್ತು. ಬಟ್ ಆದರೆ ಬೇಜಾರು ಏನಂತಂದರೆ ಝೊಮ್ಯಾಟೊದವನು ಏನು ಈ ಥರ ಕೊಟ್ಬಿಟ್ಟ ನೋಡಿ. ಪಿಕಪ್ಪು ಉಡುಪಿ ಶ್ರೀ ಕೃಷ್ಣ ಅಂತೆ ಮಲ್ಲೇಶ್ವರಂ ಪಿಕಪ್ಪು, ಡ್ರಾಪ್ ಮತ್ತೆ ನಮ್ಮ ಮನೆ ಹತ್ರನೇ. ಎಂಥ ನನ್ನ ಮಗ ಇರಬೇಕು. ಸೊ ಗೈಸ್ ಇಲ್ಲಿ ನೋಡಿ, ನಾನು ಸ್ವಿಗ್ಗಿಯಲ್ಲಿ ತಲೆ ಜಾಸ್ತಿ ತಿಂತಾನೆ, ಪಿಕಪ್ ಜಾಸ್ತಿ ಎಳಿತಾನೆ ಅಂದ್ಬಿಟ್ಟು ಝೊಮ್ಯಾಟೊ ಮಾಡೋಕ್ಕೆ ಬಂದರೆ ಝೊಮ್ಯಾಟೊ ಫಸ್ಟ್ನೇ ಆರ್ಡ್ರೇನೆ 4 ಕಿಲೋಮೀಟ್ರು. ಈ ಆರ್ಡ್ರನ್ನ ನಾನಿರೋ ಜಾಗ ಅಂದರೆ ನಮ್ಮ ಮನೆ ಹತ್ರದಿಂದ ಮಲ್ಲೇಶ್ವರಂಗೆ ಹೋಗಿ ಅಲ್ಲಿ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾನು ಇಲ್ಲಿಗೆ ಬರಬೇಕು. ಎಂಥ ತಲೆನೋವು ಅಂದರೆ, ಈಗ ನಾನು ಸ್ವಿಗ್ಗಿಯಲ್ಲಿ ನಾನು ಆಕ್ಚುಲಿ ಹೇಳ್ಬೇಕು ಅಂತಂದರೆ ಕೆಲಸ ಅಂದರೆ ಅದು ಬೇಡ ಅಂದಿದ್ದೆ. ನಾನು ಇದೇ ರೀಸನ್ನೇ, ಲೈಕ್ ಈ ಥರ ಲಾಂಗ್ ಕೊಡ್ತಾನೆ ಪಿಕಪ್ಪು ಮತ್ತು ಸುಮ್ಮನೆ ಸೈಕ್ ಮಾಡ್ತಾನೆ ಅಂದ್ಬಿಟ್ಟು ಅದಕ್ಕಿಂತ ದೊಡ್ಡ ಸೈಕ್ ಮಾಡ್ತಾನೆ. ಫಸ್ಟ್ನೇ ಆರ್ಡ್ರು 4 ವರ್ಷ ಆದಮೇಲೆ ಮಾಡ್ತಾಯಿರೋ ಆರ್ಡ್ರ್ ಇದು. ಬಟ್ ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ಫಸ್ಟ್ ಆರ್ಡ್ರ್ ಅಲ್ವಾ, ಸೊ ಜಸ್ಟ್ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಇಟ್ಸ್ ಓಕೆ, ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ನನಗೆ ಈ ಕಂಪ್ನಿ ಅವ್ರದ್ದು ಒಂದು ಲಾಜಿಕ್ ಅರ್ಥ ಆಗಲ್ಲ. ಏನಪ್ಪ ಅಂತಂದರೆ, ಈಗ ನಾನಿದ್ದಿದ್ದು RT ನಗರ ಓಕೆನಾ, ಪಿಕಪ್ಪು ಮಲ್ಲೇಶ್ವರಮ್ಮು. ಈಗ ಅಲ್ಲಿಂದ ಹೋಗಿ ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪಿಗೆ ಬರಬೇಕಾಗಿರೋದು ನಾನು ಮತ್ತೆ RT ನಗರಕ್ಕೆ. ಯಾಕೆ ಮಲ್ಲೇಶ್ವರಮಲ್ಲಿ ಯಾರೂ ರೈಡರ್ಸ್ ಇರಲಿಲ್ವಾ? ಅಲ್ಲಿಂದ ಯಾರು RT ನಗರಕ್ಕೆ ಬರಲ್ವಾ? ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ನಾನು ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಹತ್ರಕ್ಕೆ ಬರೋಷ್ಟಿಗೆ ಕಸ್ಟಮರು ಸತ್ತಾನೆ ಪಾಪ. ಅವಯ್ಯ ಈಗ ಮಿನಿಮಮ್ ಹೋಗೋಕ್ಕೊಂದು 15 ನಿಮಿಷ, ಬರೋಕ್ಕೊಂದು 15 ನಿಮಿಷ, ಅಲ್ಲಿ ರೆಡಿ ಮಾಡೋಕ್ಕೊಂದು 10-15 ನಿಮಿಷ ಅಂದ್ರೂ 40ರಿಂದ 1 ಅವರ್ ಡಮಾರ್. ಪಾಪ ಕಸ್ಟಮರು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಮನೇಲಿ ಹೆಂಡ್ತಿ ಕೆಲಸ ಹೋಗೋ ಟೈಮ್ಗೆ ಮಾಡಿರಲ್ಲ ಅಂದ್ಬಿಟ್ಟು ಏನೋ ಸ್ವಿಗ್ಗಿ ಝೊಮ್ಯಾಟೊ ನಂಬ್ಕೊಂಡು ಇದ್ರಲ್ಲಿ ಬುಕ್ ಮಾಡ್ತಾರೆ. ಇದರಲ್ಲೂ ಇವ್ರು ಈ ಥರ ಮಾಡಿಬಿಟ್ರೆ ಬಡ್ಡಿ ಮಕ್ಕಳು ಏನು ಮಾಡೋಣ ಹೇಳಿ? ಇದು ನಮಗೂ ಪ್ರಾಬ್ಲಮ್ಮು, ಕಸ್ಟಮರ್ಗೂ ಪ್ರಾಬ್ಲಮ್ಮು. ಈಗ ನಾನು ಹೋಗ್ಬಿಟ್ಟು ರೆಸ್ಟೋರೆಂಟ್ ಹತ್ರ ಇಷ್ಟು ದೂರದಿಂದ ಹೋಗಿರ್ತೀನಿ, ಅವನೇನಾದ್ರು ರೆಡಿ ಮಾಡಿರಲಿಲ್ಲ ಅಂದರೆ ಅವನ ಹತ್ರ ಜಗಳ ಆಡ್ತೀನಿ, ಅವನಿಗೂ ಪ್ರಾಬ್ಲಮ್ಮು. ಯಾಕೆ ಹಿಂಗೆ ಮಾಡ್ತೀರಾ? ನನಗೊಂದು ಅರ್ಥ. ಈಗ ರೆಸ್ಟೋರೆಂಟ್ ಹತ್ರ ಬರೋಕ್ಕೆ ನಾನು 20 ನಿಮಿಷ ಮೇಲೆ ತೊಗೊಂಡಿದ್ದೀನಿ. ಬಟ್ ಆದರೆ ಇಲ್ಲಿ ಇವರು ಬರೋ ಅಷ್ಟಿಗೆ ರೆಡಿ ಮಾಡಿದಾರೋ ಇಲ್ಲ ಇನ್ನೂ ಗೊತ್ತಿಲ್ಲ. 3250 ಆನ್ಲೈನ್ ಆರ್ಡರ್. ಅಣ್ಣ 3250 ರೆಡಿ ಕೊಟ್ಟಿಲ್ಲ. ಸೊ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದ್ಬಿಟ್ಟು ಬ್ರಿಗೇಡ್ ಗೇಟ್ವೇ. ಬೇರೆ ಏನೋ ತೋರಿಸ್ತಿದೆ 3.5 ಯಶವಂತಪುರ ತೋರಿಸ್ತಿದೆ ಡ್ರಾಪು. ಓಕೆ, ಇದರಲ್ಲಿ ಪಿಕಪ್ ಮಾಡ್ಕೊಂಡಾಗ ಡ್ರಾಪ್ ಲೊಕೇಶನ್ ಎಲ್ಲಿ ಅಂತ ತೋರಿಸಲ್ಲ, ಹೋಗಿ ಪಿಕಪ್ ಮಾಡ್ಕೊಂಡ್ಮೇಲೆ ಗೊತ್ತಾಗೋದು ಡ್ರಾಪ್ ಎಲ್ಲಿ ಅಂತ. ಓಕೆ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಓಕೆ, ಈಗ ಮಜಾ ಏನಂತಂದರೆ ಇದು ಅಪಾರ್ಟ್ಮೆಂಟು.
ಅಲ್ಲಿ ಹೋಗಿ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಮಾಡೋಕ್ಕೂ ಅರ್ಧ ಅವರ್ ಬೇಕೇ ಬೇಕು. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಒಂದು ಹತ್ರ ಮಾಡಿ ಓರೇನ್ ಮಾಲ್ ಬ್ಯಾಕ್ ಸೈಡ್ ಬ್ರಿಗೇಡ್ ಅಪಾರ್ಟ್ಮೆಂಟು. ಸೊ ಮಲ್ಲೇಶ್ವರಂ ಝೋನಲ್ಲಿ ಮಾಡೋರು ಗೊತ್ತಾಗುತ್ತೆ. ಇದರಲ್ಲಿ ಇನ್ನೊಂದು ಬೇಜಾರು ಏನಂತಂದರೆ ಝೊಮೊಟೊದಲ್ಲಿ ಮೊದಲು, ಇವಾಗ ಹೆಂಗಿದೆ ಗೊತ್ತಿಲ್ಲ, ಇವಾಗ ಅದ್ರ ರಿಯಾಲಿಟಿ ಚೆಕ್ ಮಾಡಬೇಕು. ಈಗ ಔಟ್ ಆಫ್ ಝೋನ್ ಏನಾದರೂ ಆರ್ಡ್ರ್ ಕೊಟ್ಬಿಟ್ರೆ ಔಟ್ ಆಫ್ ಝೋನಲ್ಲೇ ಆಟಾಡಿಸ್ಬಿಡ್ತಾನೆ, ಝೋನ್ಗೆ ಎಲ್ಕಲ್ಲದೇ ಇಲ್ಲ. ಸ್ವಿಗ್ಗಿ ಥರ ಆ ಥರ ಏನಾದರೂ ಆದರೆ ಕತೆ ಗೋವಿಂದನೇ. ಹಿಂಗೂ ಆ ಥರ ಇದ್ದರೆ ನೋಡೋಣ ಬನ್ನಿ. 365 ಝೊಮ್ಯಾಟೊ. ಆರ್ಡರ್ ಕೊಡ್ತಿದ್ದಾನೆ. ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಕಂಪ್ಲೀಟ್ ಆಯಿತು. ಈಗ ಎರಡನೇ ಆರ್ಡ್ರ್ ಕೊಡ್ತಾ ಇದ್ದಾನೆ. ಇದು ಬಂದು ಮತ್ತೆ ವಿಜಯಲಕ್ಷ್ಮಿ ಅಂತೆ. ಸೊ ಸಿಕ್ಕಾಪಟ್ಟೆ ಪಿಕಪ್ ಹೇಳಿತಾನೆ ಗುರು, ಸೀರಿಯಸ್ಲಿ. ಇದು ಎರಡನೇ ಆರ್ಡ್ರು. ಫಸ್ಟ್ನೇ ಆರ್ಡ್ರು 4 ಕಿಲೋಮೀಟ್ರ್ ಏನೋ, ಈಗ 3 ಕಿಲೋಮೀಟ್ರು. ಸೊ ತುಂಬ ಕಂಪೇರೇಟಿವ್ಲಿ ಸ್ವಿಗ್ಗಿಗೆ ಝೊಮೊಟೋಗೆ ಅಂದರೆ ಲೈಕ್ ನಾನು ಅಂದ್ಕೊಂಡೆ ಸ್ವಿಗ್ಗಿಯಲ್ಲೇ ಜಾಸ್ತಿ ಪಿಕಪ್ ಹೇಳಿತಾನೆ ಅಂತ. ಬಟ್ ಆದರೆ ಇವಾಗ ಅನಿಸ್ತಿದೆ ಸ್ವಿಗ್ಗಿಗಿಂತ ಝೊಮೊಟೊದಲ್ಲೂ ಜಾಸ್ತಿ ಪಿಕಪ್ ಹೇಳಿತಾನೆ. ಬಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕು. ಸೊ ಅದು ನನ್ನ ಕೆಲಸ. ಸೊ ಏನಕ್ಕಂತಂದರೆ ಲೈಕ್ 4 ವರ್ಷ ಮೇಲೆ ಆಗೋಯ್ತು ನಾನು ಸ್ವಿಗ್ಗಿ ಮಾಡಿ. ಸೊ ನಾನು ಅದ್ರ ಬಗ್ಗೆ ಇವಾಗೇನು ಆರ್ಗ್ಯೂ ಮಾಡೋಕ್ಕಾಗಲ್ಲ. ಓಕೆ, ಮಲ್ಟಿ ಆರ್ಡ್ರ್ ಕೊಟ್ಟ. ಪಿಕಪ್ ಹ್ಯಾಸ್ ಚೇಂಜ್ಡ್ ವೀನಸ್ ಸ್ಟೋರಾ, ಏನಿದು ನ್ಯೂ ಪಿಕಪ್ ಆ್ಯಡೆಡಾ? ಮೇ ಬಿ ಬ್ಯಾಚ್ ಆರ್ಡ್ರ್ ಅನಿಸುತ್ತೆ. ಹಾಂ, ಪಿಕಪ್ 1 ಪಿಕಪ್ 2 ಎರಡಿದೆ. ಸೊ 2 ಪಿಕಪ್ ಕೊಟ್ಟಿದ್ದಾನೆ. ಬ್ಯಾಚ್ ಆರ್ಡ್ರು ಕೊಟ್ಟಿದ್ದಾನೆ. ಓಕೆ, ಈಗ ಹೋಗೋಣ, ಪಿಕಪ್ ಮಾಡ್ಕೊಂಬರೋಣ. ಪಿಕಪ್ ಮಾಡ್ಕೊಳಕ್ಕೆ ಹೋಗೋಣ. ಬಟ್ ಏನಂತಂದರೆ ಲೈಕ್ ನನಗೆ ಗೊತ್ತಿರೋ ಪ್ರಕಾರ ಝೊಮೊಟೊ ನಾನು ಮಾಡಿ ತುಂಬ ದಿವಸ ಆಯ್ತಲ್ಲ. ಸೊ ಜಾಸ್ತಿ ಇವಾಗ ನಾನೇನು ಹೇಳೋಕ್ಕಾಗಲ್ಲ. ಅಣ್ಣ ಇದು ಆರ್ಡ್ರ್ ನೋಡಿ ಅಣ್ಣ, 4 ಪ್ಲೇಟ್ ಇಡ್ಲಿ. ಎಕ್ಸ್ಕ್ಯೂಸ್ ಮೀ ಅಣ್ಣ, 3567. ಎರಡು ಇಡ್ಲಿ ಮಸಾಲೆ ದೋಸೆ 1 ಇಷ್ಟೇನಾ? ಥ್ಯಾಂಕ್ ಯು. ಸೊ ಗೈಸ್, ನನಗೆ ಒಂದು ಆರ್ಡ್ರನ್ನ ನಾನು ಔಟ್ ಆಫ್ ಝೋನ್ಗೆ ತಂದಿದ್ದೆ. ಈಗ ಔಟ್ ಆಫ್ ಝೋನಿಗೆ ಬಂದಮೇಲೆ ಈಗ ಇಲ್ಲಿ ಇವನು ಲೈಕ್ ನನಗೆ ನೋಟಿಫಿಕೇಷನ್ ಏನು ಕೊಡ್ತಿದ್ದಾನೆ ಅಂತಂದರೆ 5 ನಿಮಿಷ ಟೈಮ್ ಕೊಟ್ಟಿದ್ವಿ, 5 ನಿಮಿಷ ನೀವು ಅಲ್ಲೇ ವೆಯ್ಟ್ ಮಾಡಿ, 5 ನಿಮಿಷದಲ್ಲಿ ನಿಮಗೆ ನಾವು ರಿಟರ್ನ್ ಆರ್ಡ್ರನ್ನ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಡ್ರಾಪ್ ಲೊಕೇಶನ್ ಇದೇ ಅಪಾರ್ಟ್ಮೆಂಟೇ. ಸೊ ಇಲ್ಲೇ ನಾನು ವೆಯ್ಟ್ ಮಾಡ್ತೀನಿ. ಕಸ್ಟಮರ್ ಲೊಕೇಶನ್ ಅಂತಂದಮೇಲೆ ಕಸ್ಟಮರು ಮನೆ ಮುಂದೆನೇ ಕಾಯೋಕ್ಕಾಗಲ್ಲ, ಯಾಕಂದರೆ ಇದು ಅಪಾರ್ಟ್ಮೆಂಟು. ಸೊ ಇನ್ನು 48 ಸೆಕೆಂಡ್ ಇದೆ. ಅವ್ರು ಹೇಳಿರೋ ಥರನೇ ರಿಟರ್ನ್ ಆರ್ಡ್ರ್ ಕೊಡ್ತಾರಾ ಇಲ್ಲ ಅದಕ್ಕೇನಾದರೂ ರಿಟರ್ನ್ ಅಮೌಂಟ್ ಕೊಡ್ತಾರಾ ನೋಡೋಣ. ಯಾಕಂದರೆ ಈಗ ಸ್ವಿಗ್ಗಿಯಲ್ಲಿ ಬಂದುಬಿಟ್ಟು ರಿಟರ್ನ್ ಅಮೌಂಟ್ಗೆ ಬಂದು ನಾವು ಒಂದು ಟೈಮ್ ಅಂತ ಕೊಟ್ಟಿರ್ತಾನೆ. ಆ ಟೈಮಲ್ಲಿ ಆರ್ಡ್ರ್ ಏನಾದರೂ ಕೊಟ್ಟಿಲ್ಲ ಅಂತಂದರೆ ನಮಗೆ ಅಮೌಂಟ್ನ ಕೊಡ್ತಾನೆ. ಬಟ್ ಅಲ್ಲೇ ವೆಯ್ಟ್ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ, ಮೂವ್ ಆಗ್ತಾ ಇರ್ಬೋದು ಝೋನ್ ಕಡೆಗೆ. ಬಟ್ ಇದರಲ್ಲಿ ಬಂದುಬಿಟ್ಟು ಅಲ್ಲೇ ವೆಯ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಕೊಡೋಣ ಅನ್ನೋ ಥರ ಹೇಳ್ತಿದ್ದಾರೆ. ಸೊ ನೋಡೋಣ, ಇನ್ನು 22 ಸೆಕೆಂಡ್ಸ್ ಇದೆ. ಸೊ ಇದು ನಮಗೆ ಏನಾದರೂ ಗೊತ್ತಾಗುತ್ತೆ. ಬಿಕಾಸ್ ನನಗಂತೂ ಇದ್ರ ಬಗ್ಗೆ ಐಡಿಯಾ ಇಲ್ಲ. ತುಂಬ ದಿನಗಳ ನಂತರ ನಾನು ಬಂದಿರೋದು. ತುಂಬ ದಿನ ಅಂದರೆ ತುಂಬ ದಿನ ಆಗೋಯ್ತು ನಾನು ಬಂದು ಝೊಮೊಟೊಗೆ. 5 6 5 4 3 2 1. ರಿಟರ್ನ್ ಝೋನ್ಗೆ ಯಾವುದೂ ಕೊಟ್ಟಿಲ್ಲ. ಬಟ್ ಆದರೆ ರಿಟರ್ನ್ ಟು ಝೋನ್ ಅರ್ನಿಂಗ್ 10 ರೂಪೀಸ್ ಕೊಟ್ಟಿದ್ದಾನೆ. ಓಕೆ, ಆರ್ಡ್ರ್ ಕೊಡಲಿಲ್ಲ ಅಂದರೆ 10 ರೂಪೀಸ್ ಕೊಡ್ತಾನೆ. ಓಕೆ, ಈಗ ನಾವು ಝೋನ್ ಕಡೆಗೆ ಹೋಗ್ಬೋದು ಅನಿಸುತ್ತೆ. ಮೇ ಬಿ ಇದರಲ್ಲಿ ಸೇಮ್ ಅದೇ ಝೊಮೊಟೊದಲ್ಲೂ ಕೂಡ ಸ್ವಿಗ್ಗಿಯಲ್ಲೂ ಕೂಡ ಇದೇ ಥರನೇ, ರಿಟರ್ನ್ ಆರ್ಡ್ರ್ ಕೊಡಲಿಲ್ಲ ಅಂದರೆ ರಿಟರ್ನ್ ಅಮೌಂಟ್ನ ಕೊಡ್ತಾನೆ. ಬಟ್ ಆದರೆ ಅದರಲ್ಲಿ ಟೈಮಿಂಗಿಗೆ ಅಲ್ಲೇ ವೆಯ್ಟ್ ಮಾಡಬೇಕಂತ ಏನಿಲ್ಲ, ಝೋನ್ ಕಡೆಗೆ ಹೋಗ್ತಾ ಇರ್ಬೋದು. ಬಟ್ ಇದರಲ್ಲಿ ಅಲ್ಲೇ ವೆಯ್ಟ್ ಮಾಡಬೇಕಂತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಲಾಂಗ್ ಡಿಸ್ಟೆನ್ಸ್ ರಿಟರ್ನ್ ಪೇ 106 ಪ್ಲಸ್ 5 ರೂಪೀಸ್ ಅನ್ಲಾಕ್ಡ. ಏನಪ್ಪ ಇದು, ಅದು ಆರ್ಡ್ರ್ ಕೊಡ್ತಿದ್ದಾನೆ. ಸಾರಿ ನಂದೇ ಮಿಸ್ಟೇಕ್. ಸಾರಿ 542 ಸೋನಿಯಾನಾ ಮ್ಯಾಮ್? ಗುಡ್ ನೇಮ್ ಯಾ, ಥ್ಯಾಂಕ್ ಯು.
ಸ್ನೇಹಿತರೆ, ಝೊಮ್ಯಾಟೊ ಅಪ್ಲಿಕೇಶನ್ ಅಲ್ಲಿ 3 ಆರ್ಡರ್ನ ಎಕ್ಸ್ಪೀರಿಯನ್ಸ್ನ ಮಾಡ್ಕೊ ಬಂದಿದ್ದೀನಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ದಿನಗಳ ನಂತರ ಝೊಮ್ಯಾಟೊದಲ್ಲಿ ನಾನು ಇವತ್ತು ವರ್ಕ್ ಮಾಡಿರೋದು. ನನ್ನ ಐಡಿ ಬ್ಲಾಕ್ ಆಗಿತ್ತು, 4 ವರ್ಷ ಮೇಲೇನೆ ಆಗೋಯ್ತು ನಾನು ಝೊಮ್ಯಾಟೊದಲ್ಲಿ ವರ್ಕ್ ಮಾಡಿ. ಆದರೆ ಯಾವತ್ತೋ ಒಂದು ದಿವಸ ನಾನು ಜಸ್ಟ್ ಪಾರ್ಟ್ ಟೈಮ್ ಅಂತ ಒಂದು ದಿನ ಮಾಡಿದ್ದಿದ್ದು ನೆನಪು ಅಷ್ಟೇ, ಬಿಟ್ಟರೆ ಝೊಮ್ಯಾಟೊದಲ್ಲಿ ನಾನು ತುಂಬ ದಿನನೇ ಆಗೋಯ್ತು. ಸೊ ನಾನು ಅವಾಗ ಝೊಮ್ಯಾಟೊದಲ್ಲಿ 1 ವರ್ಷ ಮಾಡಿದ್ದೆ. ಸ್ಟಾರ್ಟಿಂಗ್ ಟೈಮಲ್ಲಿ ಝೊಮ್ಯಾಟೊದಲ್ಲಿ ಲೈಕ್ ಸ್ವಿಗ್ಗಿಯಲ್ಲಿ ಏನೋ ಆರ್ಡರ್ ಕಮ್ಮಿ ಅಂದ್ಬಿಟ್ಟು ಝೊಮ್ಯಾಟೊದಲ್ಲಿ 1 ವರ್ಷ ಮಾಡಿದ್ದೆ ಅವಾಗ. ಸೊ ಅದಾದಮೇಲೆ ನಂದು ಐ ಡಿ ಬ್ಲಾಕ್ ಆಗಿತ್ತು. ಅದಾದಮೇಲೆ ನಾನು ಝೊಮ್ಯಾಟೊ ಮಾಡೇ ಇರಲಿಲ್ಲ. ಸೊ ಅವಾಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರನೇ ನಾನು ಲೈಕ್ ತುಂಬ ಜನ ನನಗೆ ಕೇಳೋರು, ಬ್ರೋ ಝೊಮ್ಯಾಟೊನೂ ಟ್ರೈ ಮಾಡಿ. ಬಿಕಾಸ್ ಏನಕ್ಕಂತಂದರೆ ಸ್ವಿಗ್ಗಿಗೆ ಒಂಥರ ಕಾಂಪಿಟೇಷನ್ ಅಂತ ಇರೋದೇ ಒಂದು ಝೊಮ್ಯಾಟೊ ಅಪ್ಲಿಕೇಶನು. ಸೊ ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿ, ಅದ್ರ ಬಗ್ಗೆನೂ ತಿಳಿಸ್ಕೊಡಿ ಅಂತ ನನಗೆ ಸುಮಾರು ಜನ ಕೇಳಿದ್ರಿ. ಸೊ ನನ್ನ ಐ ಡಿ ಬ್ಲಾಕ್ ಆಗಿರೋದು ರೀಸನಿಂದ ನಾನು ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ನ ಮಾಡಿರಲಿಲ್ಲ. ಹಂಗಂತ ನಾನು ಸುಮಾರು ಜನಕ್ಕೆ ಕೇಳಿದ್ದೆ ಕೂಡ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ನೀವು ಅಂತ. ಬಟ್ ಯಾರು ಹುಡುಗರಿಗೂ ಅಷ್ಟು ಎಕ್ಸ್ಪೀರಿಯನ್ಸ್ ಲೈಕ್ ಹೇಳ್ಕೊಳಕ್ಕೂ ಇಷ್ಟಪಡ್ತಿರ್ಲಿಲ್ಲ. ಸೊ ಫೈನಲ್ ಆಗಿ ನನ್ನ ಐ ಡಿ ಓಪನ್ ಆಯಿತು. ಸೊ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಾ ಇದೆ. ಆ್ಯಂಡ್ 3 ಆರ್ಡ್ರು ಲೈಕ್ ತುಂಬ ದಿನಗಳ ನಂತರ 3 ಆರ್ಡರ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸೊ ನೆಕ್ಸ್ಟ್ ನನ್ನ ಪ್ಲಾನ್ ಏನಪ್ಪ ಅಂದರೆ ಝೊಮ್ಯಾಟೊದಲ್ಲಿ 1 ಡೇ ಚಾಲೆಂಜ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 1 ಡೇ ಅದರಲ್ಲೇ ಚಾಲೆಂಜ್ ಮಾಡಿಕೊಂಡು ಅರ್ನ್ ಮಾಡೋಣ ಅಂತ. ಅದಾದಮೇಲೆ 1 ಡೇ ಪಾರ್ಟ್ ಟೈಮ್ ಮಾಡಿ, ಅದಾದಮೇಲೆ 1 ವೀಕ್ ಚಾಲೆಂಜ್ ಮಾಡಿ. ಸೊ ಇದ್ರ ಬಗ್ಗೆ ಝೊಮ್ಯಾಟೊ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ವಿಗ್ಗಿ ಬಗ್ಗೆ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಸ್ವಿಗ್ಗಿ ಬಗ್ಗೆ ನಾನು ಹೆಂಗೆ ಎಕ್ಸ್ಪ್ಲೋರ್ ಮಾಡಿ, ಸ್ವಿಗ್ಗಿಯಲ್ಲಿ ಯಾವ ಥರ ಪ್ಲಸ್ಸು ಮೈನಸ್ಸು, ಅದರಲ್ಲಿ ಯಾವ ಥರ ಕಷ್ಟ, ಯಾವ ಥರ ಲೈಕ್ ಅರ್ನಿಂಗ್ ಮಾಡಬೇಕು, ಪ್ರತಿಯೊಂದು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ಥರ ಝೊಮ್ಯಾಟೊ ಅಪ್ಲಿಕೇಶನಲ್ಲಿ ನಿಮ್ಗೆ ಏನಾದರೂ ತಿಳಿಸ್ಕೊಡ್ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೀವು ಕಮೆಂಟ್ ಮಾಡಿ ಝೊಮ್ಯಾಟೊ ಬಗ್ಗೆ 1 ವೀಕ್ ಚಾಲೆಂಜ್ ಅಂತ. ಖಂಡಿತ 1 ವೀಕ್ ಚಾಲೆಂಜ್ ತಗೊಂಡು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನಗಳ ನಂತರ ಝೊಮ್ಯಾಟೊದಲ್ಲಿ ವರ್ಕ್ ಮಾಡ್ತಿರೋದು. ಸೊ ಈ ವಿಡಿಯೋ ಈ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡೋಕ್ಕೆ ಕೇಳಿ ಅಂತ ಹೇಳ್ತಾ, ಸೊ ಯಾರಾದರೂ ಡ್ಯೂಟಿ ಮಾಡೋರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ಮುಂದೆ ನೋಡೋದು ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್.